ತೀವ್ರವಾಗಿ ನಡೆಸಿ ಕಂದಾಯ ಮತ್ತು ಅರಣ್ಯ ಪ್ರದೇಶಗಳ ಗಡಿ ಗುರುತಿಸಬೇಕು. ಇನ್ನು ಕೂಡ ಅವರವರು ಸರ್ಕಾರದ ಭೂಮಿನೇ ಸರ್ಕಾರ ಗುರುತಿಸಲಿಕ್ಕಾಗಿಲ್ಲ. ಅವರಿಗೆ ಅರಣ್ಯ ಯಾವುದು ಅಂತ ಕೇಳಿದ್ರೆ ಗೊತ್ತಾಗ್ತಿಲ್ಲ, ಕಂದಾಯ ಭೂಮಿ ಯಾವುದು ಅಂತ ಕೇಳಿದ್ರೆ ಗೊತ್ತಾಗ್ತಾ ಇಲ್ಲ. ಒಂದೇ ಸರ್ವೆ ನಂಬರ್ 2 ಭೂಮಿ ಇದೆ. ಯಾವ ಭೂಮಿ ಕಂದಾಯ ಇತ್ತು, ಯಾವ ಭೂಮಿ ಅರಣ್ಯ ಇದೆ ಅವರೇ ಗುರುತಿಸಿಕೊಂಡಿಲ್ಲ. ಬ್ರಿಟಿಷ್ ಕಾಲದಲ್ಲಿ ಆದಂತಹ ಸರ್ವೆ ಸೆಟ್ಲ್ಮೆಂಟ್ ಇಂಡಿಯಾ ಗವರ್ಮೆಂಟ್ಗಳಿಗೆ ಇವತ್ತು 80 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು, ಸರ್ವೆ ಸೆಟ್ಲ್ಮೆಂಟ್ ಮಾಡಕ್ಕೆ ಅವ್ರಿಗೆ ಆಗಿಲ್ಲ ಅಂತಂದ್ರೆ ಎಂತ ಅಯೋಗ್ಯ ಸರ್ಕಾರ ನಡೆಸ್ತಾ ಇದ್ದಾರೆ ನಮ್ಮನ್ನು ಆಳ್ತಿರೋರು. ಇವತ್ತು 1000 ಕೋಟಿಗಿಂತ ಇನ್ನೊಂದು ವರ್ಷಕ್ಕೆ 2000 ಕೋಟಿ ಮಾಡ್ಕೊಳ್ತಾನೆ ಒಬ್ಬ MLA. ಆದ್ರೆ ಒಬ್ಬ ರೈತ 1000 ರೂಪಾಯಿ ಜಮೆ ಖರ್ಚಿಗಿಲ್ಲದಷ್ಟು ಕಷ್ಟಕ್ಕೆ ಸಿಗಾಕೊಂಡಿದ್ದಾನೆ. ಬ್ಯಾಂಕ್ಗಳು ಬಾಗಿಲು ತೊಡ್ತಾ ಇದ್ದಾರೆ. ಇದನ್ನ ನಾವು ವಿರೋಧಿಸಬಾರ್ದ, ಪ್ರಶ್ನಿಸಬಾರ್ದ. ಹಾಗಾಗಿ ಈ ಒಂದು ಹಕ್ಕೊತ್ತಾಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ವಿ. ಹಾಗೆ ಮಸಗಲಿ ಅರಣ್ಯ ಸಂತ್ರಸ್ತರ ಪರಿಹಾರ ಪರಿಷ್ಕರಿಸಿ ಹೆಚ್ಚಿನ ಪರಿಹಾರವನ್ನು ಕೂಡಲೇ ಪಾವತಿಸಬೇಕು ಮತ್ತು ಇಂದವರ ಗ್ರಾಮದಲ್ಲಿ ನಿವೇಶನಕ್ಕಾಗಿ ಕಾಯ್ದಿರಿಸಿದ ಸರ್ವೆ ನಂಬರ್ 33ರ 6 ಎಕರೆ 24 ಗುಂಟೆ ಭೂಮಿಯನ್ನು ತಕ್ಷಣ ಬಡಾವಣೆ ರೂಪಿಸಿ ಅಭಿವೃದ್ಧಿ ನಿವೇಶನ ನೀಡಬೇಕು. ಈ ಬಗ್ಗೆ ನಮ್ಮ ಮಸಗಲಿ ಬಸವರಾಜ್ ಅವರು ಮಾತಾಡ್ತಾರೆ. ಹಾಗೆ ಭದ್ರಾ ಹಿನ್ನೀರಿನ ಮುಳುಗಡೆ ಸಂತ್ರಸ್ತರಿಗೆ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಒಳಪಡೆದಿದ್ದು ಈ ಬಗ್ಗೆ ಕೂಡಲೇ ಕ್ರಮ ವಹಿಸಿ ಅವರಿಗೆ ಜೀವನ ಭದ್ರತೆ ಕಲ್ಪಿಸಬೇಕು. ಅವರಿಗೆ ಸರ್ಕಾರ ಈಗಾಗಲೇ ಆ ಕಡೆ ನೀರಲ್ಲಿ ಭೂಮಿ ಮುಳುಗೋಯ್ತು, ಬದಲಿ ಭೂಮಿ ಕೊಟ್ಟರೆ ಅರಣ್ಯ ಇಲಾಖೆ ಹೋಗ್ಬಿಟ್ಟು ಆ ಭೂಮಿ ನಮ್ಮದು ಅಂತ ಕೂತಿದ್ದಾರೆ. ಈಗ ಅವ್ರು ಏನಾಗಬೇಕು? ಅವರು ನಮ್ಮ ಅಣ್ತಂದಿರಲ್ವಾ? ಹಾಗಾಗಿ ಆ ಪ್ರಶ್ನೆಯನ್ನು ಕೂಡ ಇಟ್ಕೊಂಡ್ವಿ. ಆ ಬಗ್ಗೆ ನಮ್ಮ ಹೋರಾಟಗಾರಂತ ವಿಜಯ್ ಕುಮಾರ್ ಈ ಬಗ್ಗೆ ಮಾತಾಡ್ತಾರೆ. ಹಾಗೆಯೇ ಪ್ಲಾಂಟೇಶನ್ ಭೂಮಿಯನ್ನು ಸರ್ಫೇಸಿ ಕಾಯ್ದೆಯಿಂದ ಕೈಬಿಡಲು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು. ಅಡಿಕೆ ಬೆಳೆಗೆ ತಗುಲುತ್ತಿರುವ ಎಲೆಚುಕ್ಕಿ ರೋಗಕ್ಕೆ ವೈಜ್ಞಾನಿಕವಾಗಿ ಶಾಶ್ವತ ಪರಿಹಾರ ಕಂಡುಹಿಡಿಯಲು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಮೆಸ್ಕಾಂ ಇಲಾಖೆ ಗುಣಮಟ್ಟದ ವಿದ್ಯುತ್ ಪೂರೈಸಬೇಕು. ದಿನಕ್ಕೆ 12 ಗಂಟೆಗಳ ಕಾಲ ರೈತರ ಪಂಪ್ಸೆಟ್ಗಳಿಗೆ ಗುಣಮಟ್ಟದ ವಿದ್ಯುತ್ ನೀಡಬೇಕು ಮತ್ತು ಅಗತ್ಯ ಇರುವ ಕಡೆ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಬೇಕು ಮತ್ತು ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು. ಯಾಕಂದ್ರೆ ಹಿಂದಿನ ಸರ್ಕಾರದಲ್ಲಿ ರೈತನ ಪಂಪ್ಸೆಟ್ಗಳಿಗೂ ಕೂಡ ಉಚಿತವಾಗಿ ಕಂಬ, ವೈರು, ಲೈನೆಲ್ಲ ತಂದು ಹಾಕ್ತಾ ಇದ್ರು. ಈಗ ರೈತನೇ ಅದನ್ನು ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ರೈತನಿಗೆ ತುಂಬಾ ಕಷ್ಟ ಆಗಿದೆ. ಆ ಬಗ್ಗೆ ಕೂಡ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಕಾಫಿ ಬೆಳೆಗಾರರಿಗೆ 10 HP ವರೆಗಿನ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಜಾರಿಗೊಳಿಸಬೇಕು ಅಂತ ಹೇಳಿ ಹಿಂದಿನ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದ್ರು ಕೂಡ ಅದನ್ನು ಜಾರಿಗೊಳಿಸ್ತಾ ಇಲ್ಲ. ಅದನ್ನು ತಕ್ಷಣ ಜಾರಿಗೊಳಿಸಬೇಕು ಅಂತ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ಕಳಪೆ ಕೃಷಿ ಪರಿಕರಗಳನ್ನು ನೀಡುತ್ತಿದ್ದು ಈಗ ಇರುವ ಕ್ರಮವನ್ನು ಬದಲಾಯಿಸಿ ರೈತರು ಖರೀದಿಸಿದ ಪರಿಕರಗಳ ಬಿಲ್ ಅಂಗೀಕರಿಸಿ ರೈತರಿಗೆ ನೇರವಾಗಿ ಸಹಾಯಧನ ನೀಡಬೇಕು. ಯಾಕಂದ್ರೆ ಬರೀ ಅವು ಏನು ಉಪಯೋಗ ಇಲ್ಲ, ಯಾವುದೇ ಮಿಷಿನ್ಗಳು, ಪೈಪ್ಗಳು, ಕೃಷಿ ಸಲಕರಣೆಗಳು ಏನು ಉಪಯೋಗ ಇಲ್ಲ, ಅವೆಲ್ಲ ಕಳಪೆ ಆಗಿವೆ. ಅದಕ್ಕೆ ರೈತ ಕೊಂಡ್ಕೊಂಡು ಬಿಲ್ ಸಬ್ಮಿಟ್ ಮಾಡಿದ್ರೆ ಅದನ್ನ ಖಾತೆಗೆ ಹಣ ಜಮಾ